ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಹೋಗ್ಬಿಟ್ಟು ನಾವು ಪಟ್ಟನಾಗ ಅಪ್ಡೇಟ್ಸ್ಗೆ ಮೊದಲನೇ ಅಪ್ಡೇಟ್ನ ಕೇಳ್ಬಿಟ್ಟು ನನಗೆ ನಗ ಗೊತ್ತಾಯ್ತೆ. ಪಕ್ಕ ಅಂತ ಎಲ್ಲಿಂದ ನಗನ ಅಂತ ಗೊತ್ತಾಯ್ತಿಲ್ಲ. ಓಕೆ, ಮೊದಲನೇ ಅಪ್ಡೇಟು ಗಂಭೀರಣ್ಣ ಮ್ಯಾಚಲ್ಲಿ ಆದ್ಮೇಲೆ ಮಾತಾಡೋರಪ್ಪ. ಇಡನ್ ಗಾರ್ಡನ್ಸ್ ಟೆಸ್ಟ್ ಆದ ನಂತರ ಏನು ಹಿಂಗೆ ಮಾತಾಡೋರು ಅಂತ ಅನ್ನಿಸ್ತೈತಿ. ಏನು ಮೆಂಟ್ಗಿಟ್ಲು ಆಗ್ಬಿಟ್ಟವನ ಯಪ್ಪ ಅಂತ ಅಲ್ಲಿ. This is exactly the pitch we were looking for. The curator was very helpful. This is exactly what we wanted. ಏನು ಸೋಲದ ಎಕ್ಸಾಕ್ಟ್ಲಿ ವಾಟ್ ವಿ ವಾಂಟೆಡು. ಏನು ಅಂದರೆ ಈ ಥರ ತಿರುಗಬೇಕು, ಎಗ್ರಬೇಕು, ಕುಣಿಬೇಕು ಪಿಚ್ಚು ಅನ್ನೋದು ಓಕೆ. ಈ ಥರ ಎಕ್ಸ್ಪೆಕ್ಟೇಷನ್ ಓಕೆ, ಚೆನ್ನಾಗಿರುತ್ತೆ. ನಮ್ಗೆ ಈ ಥರ ಪಿಚ್ ರೆಡಿ ಮಾಡ್ಕೊಂಡು ಕೊಟ್ಟಿದ್ದಾರೆ ಅಂತ ಹೇಳೋದು ಚೆನ್ನಾಗಿದೆ. ಎಕ್ಸಾಕ್ಟ್ಲಿ ವಾಟ್ ವಿ ವಾಂಟೆಡ್ ಅಂದರೆ ಸೋಲೋದು ವಾಟ್ ವಿ ವಾಂಟೆಡ್ ಇದಾ. ನಮಗಿನ್ನ ಬೆಟ್ರಾಗಿ ಪರ್ಫಾರ್ಮ್ ಮಾಡಿದ್ರೆ ಅಂದರೆ ಇವ್ರು ಅಂದ್ಕೊಂಡಿದ್ದೇನು ಅಂತಂದರೆ ನಾವು ತಿರ್ಗಾತರೇನೋ ಎಗರತರೇನೋ ಮಾಡ್ತು ಅಂತಂದರೆ ನಾವು ಡಾಮಿನೇಟ್ ಮಾಡಿಬಿಡ್ತೀವಿ, ಇವ್ರಿಗೇನೋ ಬರಲ್ಲ ಸೌತ್ ಆಫ್ರಿಕಾಗೆ ಅವ್ರಿಗೆ ಅಂತ ಅಂದ್ಕೊಂಡಿದ್ರೆ ಇವರು. ಬಟ್ ಇಲ್ಲಿ ಬ್ಯಾಕ್ ಫೈರ್ ಆಗಿದೆ ನಮ್ಗೆ. ಅದೇನೇ ನಿಮ್ಮ ಕಂಡೀಷನ್ಸಲ್ಲಿ ಬಂದ್ಬಿಟ್ಟು ನಿಮಗೆ ಬಿಡ್ತೀವಿ ಊಟ ಅಂತ ಸೌತ್ ಆಫ್ರಿಕನ್ಸ್ ತೋರಿಸಿದ್ರೆ. ಸೊ ದಿಸ್ ಇಸ್ ಎಕ್ಸಾಕ್ಟ್ಲಿ ವಾಟ್ ವಿ ವಾಂಟೆಡ್ ಅಂದ್ರೆ ಏನು ಅರ್ಥ ಗುರು. ಮ್ಯಾಚ್ ಎಲ್ಲ ಮುಗಿದಾದ ಮೇಲೆ ಏನು ಸೋಲೋದು ಬೇಕಾಗಿತ್ತು ಇವರಿಗೆ. ಅಪ್ಡೇಟ್ ಬಿಟ್ಟು ಜಾಸ್ ಇಂಗ್ಲಿಷು ಪಂಜಾಬ್ ಕಿಂಗ್ಸ್ನ ಏನಕ್ಕೆ ರಿಲೀಸ್ ಆದರೂ ಪರವಾಗಿಲ್ಲ, ಚೆನ್ನಾಗಿನ ಬೆಟರಾಗಿ ಪರ್ಫಾರ್ಮ್ ಮಾಡಿದ್ರಲ್ಲ ಲಾಸ್ಟ್ ಸೀಸನ್ನು, ಏನಕ್ಕೆ ರಿಲೀಸ್ ಮಾಡೋ ಅನ್ನೋದು ಎಲ್ಲರಿಗೂ ಕ್ವಶನು. ಬಂದಿರೋ ಅಪ್ಡೇಟ್ ಪ್ರಕಾರ ಜಾಸ್ ಇಂಗ್ಲಿಷು ನೆಕ್ಸ್ಟ್ ವರ್ಷ ಮೆಜಾರಿಟಿ ಆಫ್ ದ ಸೀಸನ್ಗೆ ಅನ್ಅವೈಲೇಬಲ್ ಆಗಿರ್ತಾರಂತೆ IPL ನಡೆಯುವಂಥ ಟೈಮಲ್ಲಿ. ಅದಕ್ಕೋಸ್ಕರ ಅವ್ರನ್ನ ರಿಲೀಸ್ ಮಾಡಲಾಗಿದೆ. ಅಂದರೆ ಅವರ ಪರ್ಫಾರ್ಮೆನ್ಸ್ ಇಶ್ಯೂಯಿಂದ ಅವ್ರನ್ನ ಈಚೆಗಡೆ ಬಿಟ್ಟಿಲ್ಲ. ಅವರು IPLಗೆ ಮೆಜಾರಿಟಿ ಆಫ್ ದ ಟೈಮು ಅವೈಲೇಬಲ್ ಇಲ್ಲದೇ ಇರೋದ್ರಿಂದ ನಮಗೆ ಮೇಯ್ನ್ ರೋಲ್ನ ಜಾಶ್ ಇಂಗ್ಲಿಷ್ ನಿಭಾಯಿಸ್ತಾ ಇದ್ರು. ಆಗ ಅವಳಿಗೆ ನಾವು ಬೇರೆಯವ್ರನ್ನ ನೋಡ್ತಾ ಇದ್ದೀವಿ ಅಂತ ಪಂಜಾಬ್ ಕಿಂಗ್ಸ್ ಅವರು ಅಫಿಷಿಯಲ್ ಅಪ್ಡೇಟ್ನ ಕೊಟ್ಟಿದ್ದಾರೆ. ಸೊ ಅದರಿಂದ ಪರ್ಫಾರ್ಮೆನ್ಸ್ ಕಮ್ಮಿ ಆಯಿತು ಅಂತ ಬಿಟ್ಟರೋ ಮಾತಲ್ಲ ಅದು. ಅಂದರೆ ಬೇರೆ ಪ್ಲೇಯರ್ ಅಂದರೆ ಬೇರೆ ಟೀಮ್ಗಳು ಕೂಡ ತಗೊಳ್ಳೋಂಥ ಸಾಧ್ಯತೆ ಇಲ್ಲ. ಇನ್ ಕೇಸ್ ಇವ್ರ ಆಪ್ಷನ್ಗೂ ಬಂದರೂ ಕೂಡ. ಅಪ್ಡೇಟ್ ಬರ್ತೀರಿ, ನಾವು ಯಾರಿಗೂ ಫೋರ್ಸ್ ಮಾಡಲಾಗಿಲ್ಲ, ಅವರ ಓನ್ ಡಿಸಿಷನ್ಗಳಿಂದನೇ ಅವರು ಆ ಟೀಮ್ಗಳಿಗೆ ಹೋಗಿರೋದು ಅಂತ ಕಾಶಿ ವಿಶ್ವನಾಥನ್ CSK CEO ಬಂದ್ಬಿಟ್ಟು ಸ್ಟೇಟ್ಮೆಂಟ್ ಕೊಡಿದ್ರೆ. ಆಬ್ವಿಯಸ್ಲಿ ಹೌದು ಗುರು, ಯಾರು ಫೋರ್ಸ್ ಮಾಡೋಕ್ಕಾಗತ್ತೆ? ಏನು ಚಿಕ್ಕ ಹುಡುಗರ ನೀವು ಫೋರ್ಸ್ ಮಾಡಿಬಿಟ್ರೆ ಹೋಗ್ಬಿಡೋದಕ್ಕೆ ಅಲ್ಲಿ ತಳ್ಬಿಟ್ರೆ. ಫೋರ್ಸ್ ಮಾಡಿಬಿಟ್ರೆ ಹೋಗಪ್ಪ ನಿನ್ನ ಅಜ್ಜಿಯಲ್ಲಿ ಆಕ್ಷನ್ಗೆ ಓದ್ತೀನಿ ನಾನು ಅಂತ ಬರ್ತಾರಲ್ಲಿ. ಫೋರ್ಸ್ ಕೆಲಸ ಏನೋ ಮಾಡ್ತಾರೆ, ಹೋಗಪ್ಪ ನಿನ್ನ ಟೀಮ್ಗೆ ಅಂತ ಹೇಳ್ತಂದ್ರೆ ಅವ್ರಿಗೆ ಒಂದು ಫೀಲ್ ಇದ್ರಿಂದನೇ ಹೋಗಿರೋದಲ್ಲಿ ರಾಜಸ್ಥಾನ್ ರಾಯಲ್ಸ್ಗೆ. ಇಲ್ಲ ಅಂದರೆ ಯಾರು ಹೋಗ್ತಾರೆ ಅಲ್ಲಿ? ಇತ್ತು ಫೀಲು, ಅದಕ್ಕೆ ಹೋಗಿದ್ದಾರೆ. ಆ್ಯಂಡ್ ಅವರ CEOನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರೇ ಬಂದು ನಮಗೆ ಅಪ್ರೋಚ್ ಮಾಡಿದ್ರು, ನಾನು ರೆಡಿ ಇದ್ದೀನಿ, ನನಗೆ ಫೀಲ್ ಇದೆ ಈ ಟೀಮ್ಗೆ ಬರೋದಕ್ಕೆ ಅಂತ. ಅದಕ್ಕೋಸ್ಕರ ನಾವು ಕರ್ಕೊಂಡ್ವಿ ಅವ್ರನ್ನ ರಾಜಸ್ಥಾನ್ ರಾಯಲ್ಸ್ಗೆ ಅಂತ ಅವರು ಕೂಡ ಹೇಳಿದ್ದಾರೆ. ಸೊ ನಮಗೆಲ್ಲ ಗೊತ್ತಿಲ್ವ ಇವೆಲ್ಲ. ಮ್ಯೂಚುವಲ್ ಕನ್ಸೆಂಟ್ ಇರಲೇಬೇಕು ಅಲ್ಲಿ. ಮ್ಯೂಚುವಲ್ ಕನ್ಸೆಂಟ್ ಇಲ್ಲ ಅಂತಂದರೆ ಇವಾಗ ಒಬ್ಬ ಹುಡುಗಿ ಒಪ್ಕೊಳ್ಳೇಬೇಕು, ಮದುವೆ ಆಗಬೇಕು ಅಂತಂದರೆ ಏನೋ ಅಲ್ಲಿ ಫೋರ್ಸ್ ಮಾಡಿ ಮದುವೆ ಯಾಕೆ ಮಾಡೋಕ್ಕಾಗದ? ಹಂಗೂ ಮಾಡ್ತಾರೆ ಅಂತ ಅನ್ಕೊಳ್ಳಿ ಕೆಲವೊಂದು ಕಡೆ, ಬಟ್ ಇಲ್ಲಿ ಫೋರ್ಸ್ ಮಾಡೋಕ್ಕಾಗಲ್ಲ. ಅಪ್ಡೇಟ್ ನಂಬರ್ 4, ಸೌರವ್ ಗಂಗೂಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ದಿಸ್ ಈಸ್ ವಾಟ್ ದ ಪಿಚ್ ಇಂಡಿಯನ್ಸ್ ವಾಂಟೆಡ್ ಅಂತ. ಇವರು ಕೂಡ ಅದೇ ಥರ ಹೇಳಿದ್ದಾರೆ. ಬಟ್ ರಿಸಲ್ಟು ಇದೇ ಥರ ಆಗಬೇಕಾಗಿತ್ತು ಅಂತ ಅವ್ರೇನು ಹೇಳಿಲ್ಲ. ಪಿಚ್ನ 4 ದಿನ ಆರ್ಡ್ರ್ ಮಾಡಲಿಲ್ಲ ಅಂತಂದರೆ ಎಕ್ಸಾಕ್ಟ್ಲಿ ಇದೇ ಥರನೇ ಬಿಹೇವ್ ಆಗೋದು. ಇಂಡಿಯನ್ಸ್ಗೆ ಇದೇ ಬೇಕಾಗಿತ್ತು. ಆ್ಯಂಡ್ ಅದು ಅವರಿಗೆ ಬ್ಯಾಕ್ ಫೈರ್ ಆಗಿದೆ ಅಷ್ಟೇ ಅಂತ ಹೇಳಿದರೆ. ಇಲ್ಲಿ ಇವ್ರನ್ನ ಬ್ಲೇಮ್ ಮಾಡೋದು, ಕ್ಯೂರೇಟರ್ನ ಬ್ಲೇಮ್ ಮಾಡುವಂಥ ಅಗತ್ಯತೆ ಇಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಕ್ಯೂರೇಟರ್ನ ಇಲ್ಲಿ ಬ್ಲೇಮ್ ಮಾಡಿಲ್ಲ, ಇಲ್ಲಿ ಸೌರವ್ ಗಂಗೂಲಿನೂ ಮಾಡಿಲ್ಲ, ಆ್ಯಂಡ್ ಗೌತಮ್ ಗಂಭೀರ್ ಕೂಡ ಮಾಡಿಲ್ಲ. ಸಪೋರ್ಟಿವ್ ಆಗೇನೇ ಇದ್ರು ಅಂತಲೇ ಹೇಳಿರೋದು. ಅಂದರೆ ಏನು ಸಪೋರ್ಟಿವ್ ಆಗಿದ್ರು ಅಂತಂದರೆ ಏನು ಇವ್ರ ಪರವಾಗಿ ಮಾಡಿಬಿಡ್ಬೇಕು ಅಂತ ಪಿಚ್ಚು. ಹೋಮ್ ಕಂಡೀಷನ್ಸ್ ಹೌದು, ಏನು ಇವ್ರು ಹೇಳ್ದಂಗೆ ಮಾಡಬೇಕು ಅಂತನಾ? ಆ ಥರ ಅಲ್ಲ. ಇದೊಂಥರ ಫೇವರಿಸಮ್ ಆಗೋಗ್ಬಿಡುತ್ತೆ, ಇದೊಂಥರ ಪಾರ್ಶಾಲಿಟಿ ಆಗೋಗ್ಬಿಡುತ್ತೆ ವಿಸಿಟಿಂಗ್ ನೇಷನ್ಗೆ. ಏನು ಅರ್ಥ ಆಗ್ತಿಲ್ಲಪ್ಪ. ಇವ್ರಿಗೆ ಬೇಕಾದಾಗ ಮಾಡಿಸ್ಕೊಳ್ರಂತೆ, ಆದರೂ ಸೋತ್ರಂತೆ. ಅಪ್ಡೇಟೆಡ್ WTC ಪಾಯಿಂಟ್ಸ್ ಟೇಬಲ್ ಆಫ್ಟರ್ ಇಂಡಿಯಾಸ್ ಲಾಸ್ ಅನ್ನೋದಕ್ಕಿಂತ ಸೌತ್ ಆಫ್ರಿಕಾಸ್ ವಿಕ್ಟ್ರಿ ಅನ್ನೋಣ ಬಿಡುಗರು. ಸೌತ್ ಆಫ್ರಿಕಾಸ್ ವಿಕ್ಟ್ರಿ ಅಗೇನ್ಸ್ಟ್ ಇಂಡಿಯಾ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ಇಂಡಿಯಾ 4ನೇ ಪೊಸಿಷನ್ಲಿತ್ತು ಅಂತಂದರೆ 2ನೇ ಪೊಸಿಷನ್ಲಿದ್ದಾರೆ ಸೌತ್ ಆಫ್ರಿಕಾದವರು. 66.6% ಇತ್ತು ಅಂದರೆ ನಮ್ಮದು 54.1%. ಶ್ರೀಲಂಕಾದವ್ರು 2 ಮ್ಯಾಚ್ ಆಗಿದೆ, ಸೌತ್ ಆಫ್ರಿಕಾದ 3 ಮ್ಯಾಚ್ ಆಗಿದೆ, ನಮ್ಮದು 8 ಮ್ಯಾಚ್ ಆಗಿದೆ ಗುರು. ಆಗಲೇ ನಮ್ಮಷ್ಟು ಮ್ಯಾಚ್ಗಳು ಯಾರು ಆಡಿಲ್ಲ ಇನ್ನೂ ಅಲ್ಲಿ. ಸೊ ನೋಡೋಣ ನಮ್ಮ ಇನ್ನೂ ಏನು ಕತೆ ಆಗುತ್ತೆ ಅಂತ. ಇವಾಗಲೇ ಇದು ಡಿಸೈಡ್ ಮಾಡೋಕ್ಕಾಗಲ್ಲ. ಪಾಯಿಂಟ್ಸ್ ಟೇಬಲ್ ಇನ್ನೂ ಸಾಕಷ್ಟು ಇದೆಯಲ್ವಾ ಇವಾಗಿನ ಆಗಿರೋದು WTC ಸೈಕಲ್ಲು. ನೋಡಾದರೂ ನಮ್ಮದು ಜಾಸ್ತಿ ಮ್ಯಾಚ್ ಆಗೋಗ್ಬಿಟ್ಟಿದೆ ಗುರು. ಸೀರಿಯಸ್ಲಿ ಟು ವರಿನೇ. ಇಲ್ಲಿಂದ ಗೆದ್ಕೊಂಡು ಹೋಗಲೇಬೇಕೆಲ್ಲ ಮಿಕ್ಕಿರೋ ಮ್ಯಾಚ್ಗಳನ್ನೆಲ್ಲ. ಅಲ್ಲಿ 3 ಮ್ಯಾಚ್ ಓದ್ತಿದ್ದೀವಿ ಆಲ್ರೆಡಿ ನಾವು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗಾಯ್ಸ್, ಇದಿಷ್ಟು ಆಗಿರೋ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದ್ರು ಈ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರು ಒಂದೇ ಒಂದು ಲೈಕ್ ಮಾಡಿ.